ಪ್ರತಿಷ್ಠಿತ ಇನ್ಫೋಸಿಸ್ ಸಂಸ್ಥೆಯ ಸಹಮಾಲೀಕರಾದ ಸುಧಾಮೂರ್ತಿ ಅವರು ತಮ್ಮ ಕಾರು ಚಾಲಕನಿಗೆ ಸಂಬಳ ನೀಡಿಲ್ಲ ಎಂಬ ಗಂಭೀರ ಆರೋಪವೊಂದು ಕೇಳಿಬಂದಿದೆ. ರಮೇಶ್ ಎಂಬ ಕಾರು ಚಾಲಕ ಈ ಆರೋಪ ಮಾಡಿದ್ದು ಪೊಲೀಸರಿಗೆ ದೂರು ನೀಡಲು ಹೋದರೂ ಪೊಲೀಸರು ದೂರು ಸ್ವೀಕರಿಸಿಲ್ಲ ಎಂದು ಕಂಗಾಲಾಗಿದ್ದಾರೆ. ಹೀಗೆ ಪೊಲೀಸ್ ಠಾಣೆಯಲ್ಲಿ ದೊಡ್ಡವರ ವಿರುದ್ಧ ನ್ಯಾಯ ಅವಮಾನ ಎಂದು ಅರಿತ ಕಾರು ಚಾಲಕ ಕರ್ನಾಟಕ ರಾಜ್ಯ ಚಾಲಕ ಪರಿಷತ್ ಮೊರೆ ಹೋಗಿದ್ದು ನ್ಯಾಯಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ಚಾಲಕ ರಮೇಶ್ಗೆ ಆದ ಅನ್ಯಾಯ ತಿಳಿಯುತ್ತಿದ್ದಂತೆ ಕರ್ನಾಟಕ ರಾಜ್ಯ ಚಾಲಕ ಪರಿಷತ್ನ ಅಧ್ಯಕ್ಷರಾದ ಸೋಮಶೇಖರ್ ಅವರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಈ ಕುರಿತು ಬರೆದುಕೊಂಡಿದ್ದಾರೆ. ಇನ್ಫೋಸಿಸ್ ಸುಧಾಮೂರ್ತಿ ಅಮ್ಮ, ನಿಮ್ಮ ಕಾರು ಚಾಲಕ ಕರೆ ಮಾಡಿದ್ದಾರೆ, ದಯವಿಟ್ಟು ಅವರ ಸಂಬಳ ವಿಚಾರ ಕೈ ಮೋಸ ಆಗಿದೆ ಅಂತ ದಾಖಲೆ ಸಮೇತ ಪೊಲೀಸ್ ಠಾಣೆಗೂ ಅಲೆದರೂ ನ್ಯಾಯ ಸಿಗುತ್ತಿಲ್ಲ ಅಂತಿದ್ದಾರೆ. ದಯವಿಟ್ಟು ಕ್ಲಿಯರ್ ಮಾಡಿಕೊಳ್ಳಿ, ನಿಮ್ಮ ಮೇಲೆ ಅಪಾರ ಗೌರವವಿದೆ. ಆ ಚಾಲಕನ ಆಡಿಯೋ ಹಾಕೋದು ಬೇಡ ಅಂತ ಅಂತಿದ್ವಿ. ಆತನೊಂದಿಗೆ ತಮ್ಮ ಸಂಘಟನೆ ಟೀಮ್ ಬರಬೇಕು ಅಂತ ಅಂದುಕೊಂಡಿದ್ದೀವಿ. ಅಷ್ಟರಲ್ಲಿ ಕ್ಲಿಯರ್ ಮಾಡಿಕೊಳ್ಳಿ ಅಮ್ಮ, ಆತನನ್ನ ಒಮ್ಮೆ ಕರೆಸಿಕೊಂಡು ಮಾತನಾಡಿ ಎಂದು ನಿನ್ನೆ ಪೋಸ್ಟ್ನಲ್ಲಿ ಮನವಿ ಮಾಡಿಕೊಂಡಿದ್ದ ಸೋಮಶೇಖರ್ ಯಾವುದೇ ಸ್ಪಂದನೆ ಬರದ ಕಾರಣ ಇಂದು ಕಾರು ಚಾಲಕನ ಜೊತೆ ಮಾತನಾಡಿದ ವಿಡಿಯೋವನ್ನು ಸಾಮಾಜಿಕ ಜಾಲತಾಣದಲ್ಲಿ ಸದ್ಯ ಹಂಚಿಕೊಂಡಿದ್ದಾರೆ.